ಹಾಯ್, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಓಕೆ, ನಾನು ಸಂತೋಷ್ ಮಂಗಲ್, ಡೈರೆಕ್ಟರ್ ಆಫ್ ಕ್ರ್ಯಾಕಿಟ್ ಅಕಾಡೆಮಿ ಧಾರವಾಡ. ನಮ್ಮ ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ನಲ್ಲಿ ನಿಮಗೆ RRB ಎಕ್ಸಾಮ್ ಆಗುವುದು, SSC ಎಕ್ಸಾಮ್ಗೆ ಆಫ್ಲೈನ್ ಮತ್ತು ಆನ್ಲೈನ್ಗೆ ಸಂಬಂಧಪಟ್ಟಂತ ಕ್ಲಾಸ್ಗಳು ಇರ್ತವೆ. ಆಫ್ಲೈನ್ಗೆ ಇಂಟ್ರೆಸ್ಟ್ ಇದ್ದರೆ ಆಫ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟಲ್ಲಿ ನಾನು ನಂಬರ್ನ ಕೊಡ್ತೀನಿ, ಇನ್ಸ್ಟಿಟ್ಯೂಟ್ ನಂಬರ್ ಅಡ್ರೆಸ್ ಎಲ್ಲ ಕೊಡ್ತೀನಿ. ಆಫ್ಲೈನ್ ಇದ್ರೆ ಆಫ್ಲೈನ್ ಕಾಂಟ್ಯಾಕ್ಟ್ ಮಾಡಿ, ಆನ್ಲೈನ್ ಇದ್ರೆ ಆನ್ಲೈನ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಎರಡು ಇದು ಬೋತ್ ಇದೆ, ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ಹಾಗಾದ್ರೆ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಆಲ್ ಎಕ್ಸಾಮ್, SSC ಆಗ್ಬೋದು, ರೈಲ್ವೆ ಆಗ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಗೆ ಯಾವ ತರ ಪ್ರಶ್ನೆಯನ್ನ ಮ್ಯಾಥ್ಸ್ ನಲ್ಲಿ ಕೇಳ್ತಾರೆ ಅನ್ನೋದನ್ನ ಒಂದು ಸ್ಯಾಂಪಲ್ ಆಗಿ ಅರಿಥಮೆಟಿಕ್ ಪ್ಲಸ್ ಅಡ್ವಾನ್ಸ್ ಅನ್ನ ಎಲ್ಲವನ್ನ ನೋಡೋಣ. ಓಕೆ, ಫಸ್ಟ್ ಕ್ವಶನ್ಗೆ ಬನ್ನಿ. ವಾಟ್ ಪರ್ಸೆಂಟ್ ಆಫ್ ₹300 is ₹45? ರೂಪಾಯಿ 300ರಲ್ಲಿ ರೂಪಾಯಿ 45 ಎಷ್ಟು ಪ್ರತಿಶತ ಅಂತ ಕೇಳಿದ್ರೆ, ಇಲ್ಲಿ ಪ್ರತಿಶತ ಅಂತಂದ್ರೆ ಪರ್ಸೆಂಟೇಜ್ ನಿಮ್ಗೆ ಗೊತ್ತಿದೆ. ಪರ್ಸೆಂಟೇಜ್ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ 100 ಇರುತ್ತೆ ಅಂತ ಗೊತ್ತಿದೆ, ಹೌದಾ? ಪರ್ಸೆಂಟ್ 1/100. ಹಾಗಾದ್ರೆ ರೂಪಾಯಿ 300ರಲ್ಲಿ 45 ರೂಪಾಯಿ ಅನ್ನೋದು ಎಷ್ಟು ಭಾಗ ಅಂತ ಕೇಳ್ತಾರೆ. ಎಷ್ಟು ಪರ್ಸೆಂಟೇಜು? ಪರ್ಸೆಂಟೇಜ್ ಅಂತ ಅಂದಾಗ ಏನ್ ಮಾಡ್ತಾರೆ, ಅದಕ್ಕೆ ಇಂಟು 100 ಮಾಡ್ತಾರೆ, ಹೌದಾ? 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 3 ಒಂದ್ಲೆ 3 ಒಂದ್ಲೆ 3 3 ಐದೆ 15%. ಆಪ್ಷನ್ ಸಿ 15% ಕರೆಕ್ಟ್ ಆನ್ಸರ್. ಓಕೆ, ಹಾಗಾದ್ರೆ ಇದು CHS 2025 ನವೆಂಬರ್ನಲ್ಲಿ ಕೇಳಿದಂತ ಶಿಫ್ಟ್ 1ರಲ್ಲಿ ಕೇಳಿದಂತ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಇದು RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಇವಾಗ ಫೆಬ್ರವರಿಲಿ ಆದಂತ ಎಕ್ಸಾಮ್ ಕೇಳಿದಂತ ಒಂದು ಪ್ರಶ್ನೆ, ಅದರ ಮೇಲೆ ಡಿಸ್ಕೌಂಟ್ ಮೇಲೆ. ಓಕೆ, ಶುಭ್ ಒಂದು ವಸ್ತುವಿನ ಬೆಲೆಯನ್ನು ಅದರ ಬೆಲೆಗಿಂತ 40% ಹೆಚ್ಚು ಗುರುತಿಸುತ್ತಾನೆ. ಅವನು ನಿಗದಿತ ಬೆಲೆಯ ಮೇಲೆ D% ಅಷ್ಟು ಒಂದೇ ರಿಯಾಯಿತಿ ನೀಡುತ್ತಾನೆ ಮತ್ತು ಇನ್ನು ಕೊಳ್ಳುವ ಬೆಲೆಯ ಮೇಲೆ ಶೇಕಡ 10 ಲಾಭವನ್ನು ಗಳಿಸುತ್ತಾನೆ. ಶೇಕಡ ಡಿ ರಿಯಾಯಿತಿಯನ್ನು ಕಂಡುಹಿಡಿಯ ಅಂತಿದೆ. ಡಿಸ್ಕೌಂಟ್ ಕೇಳಿದ್ರೆ, ಡಿಸ್ಕೌಂಟ್ ಅಂತಂದ್ರೆ ಡಿಸ್ಕೌಂಟ್ ಅಂದ್ರೆ ಮಾರ್ಕ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಡಿಸ್ಕೌಂಟ್ ಅನ್ನು ಹೇಗೆ ಪಾಯಿಂಟ್ ಔಟ್ ಮಾಡ್ತಾರ ಸರ್? ಡಿಸ್ಕೌಂಟ್ ಅಂದ್ರೆ ಮಾರ್ಕೆಟ್ ಪ್ರೈಸ್ ಆರ್ ಮಾರ್ಕ್ ಪ್ರೈಸ್ ನಲ್ಲಿ ನಾವು ಏನನ್ನ ಮೈನಸ್ ಮಾಡ್ತೀವಿ, ಸೆಲ್ಲಿಂಗ್ ಪ್ರೈಸ್ ಅನ್ನ ಮೈನಸ್ ಮಾಡ್ತೀವಿ. ಬಟ್ ಇಲ್ಲಿ ಏನ್ ಕೇಳಿದ್ರೆ ಅವರು, ಶುಭ್ ಮಾರ್ಕ್ಸ್ ಇನ್ ಆರ್ಟಿಕಲ್ 40% ಅಬೋವ್ ಇಟ್ಸ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ? ಕೊಂಡ ಬೆಲೆ. ಮಾರ್ಕ್ ಪ್ರೈಸ್ ಅಂದ್ರೆ ಏನ್ರಿ? ಮಾರ್ಕ್ ಪ್ರೈಸ್ ಮಾರ್ಕೆಟ್ ಬೆಲೆ. ಇವಾಗ ಕಾಸ್ಟ್ ಪ್ರೈಸ್ಗಿಂತ ಮಾರ್ಕ್ ಪ್ರೈಸ್ ಏನಾಗಿದೆ? ಜಾಸ್ತಿ ಆಗಿದೆ. ಇದೊಂದು ಫಾರ್ಮುಲಾ, ಮಾರ್ಕ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 100 ಪ್ಲಸ್, ಪ್ಲಸ್ ಇದ್ರೆ ಪ್ರಾಫಿಟ್, ಮೈನಸ್ ಇದ್ರೆ ಲಾಸ್. ಪ್ರಾಫಿಟ್ ಆರ್ ಲಾಸ್. 100 ಪ್ಲಸ್ ಇದ್ರೆ ಪ್ರಾಫಿಟ್, ಲಾಸ್ ಇದ್ರೆ ಮೈನಸ್. ಡಿವೈಡೆಡ್ ಬೈ, ಇದಕ್ಕೆ ಏನ್ ಡಿವೈಡ್ ಮಾಡ್ತಾರೆ? ಡಿಸ್ಕೌಂಟ್ ನ ನಾವು ಏನ್ ಮಾಡ್ತೀವಿ? 100 ನಲ್ಲಿ ಡಿಸ್ಕೌಂಟ್ ಅನ್ನ ಮೈನಸ್ ಮಾಡ್ತೀವಿ. ಓಕೆ, ಇವಾಗ ನಮಗೆ ಮಾರ್ಕ್ ಪ್ರೈಸ್ ಕೊಟ್ಟಿಲ್ಲ ಅವರು, ಬಟ್ ಕಾಸ್ಟ್ ಪ್ರೈಸ್ ಏನಿರುತ್ತೆ ಅಂದ್ರೆ ಕೊಂಡ ಬೆಲೆ ಯಾವತ್ತು 100% ಇರುತ್ತೆ. ಈ 100% ಮೇಲೆ ಏನಾಗಿದೆ ಅಂದ್ರೆ ಮಾರ್ಕ್ ಪ್ರೈಸ್ 40% ಹೆಚ್ಚಾಗಿದೆ. 100 ಪ್ಲಸ್ 40 140. ನೆಕ್ಸ್ಟ್ ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಸರ್? 10% ಲಾಭ. 100 ಪ್ಲಸ್ 10 110 ಡಿವೈಡ್ ಬೈ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸರ್, ಡಿಸ್ಕೌಂಟ್ ಅನ್ನೇ ಪಾಯಿಂಟ್ ಔಟ್ ಮಾಡಂತ ಹೇಳಿದರೆ ಮೈನಸ್ ಡಿಸ್ಕೌಂಟ್ ಅನ್ನೇ ಪಾಯಿಂಟ್ ಔಟ್ ಮಾಡಬೇಕು. ಹಾಗಾದ್ರೆ ಡಿಸ್ಕೌಂಟ್ ಪಾಯಿಂಟ್ ಔಟ್ ಮಾಡುವಾಗ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 2 7 14, 2 5 10. ನೆಕ್ಸ್ಟ್ ಏನ್ ಮಾಡ್ತೀರಾ? ಕ್ರಾಸ್ ಮಲ್ಟಿಪಲ್ ಮಾಡ್ತೀವಿ ಸರ್. ಓಕೆ, ಕ್ರಾಸ್ ಮಲ್ಟಿಪಲ್ ಮಾಡಿ. ಓಕೆ, 100 ಇಂಟು 7 700. ನೆಕ್ಸ್ಟ್ ಮೈನಸ್ 7 ಇಂಟು ಡಿ 7D. 110 ಇಂಟು 5 550. ಓಕೆ, ಪ್ಲಸ್ 550 ಈ ಸೈಡ್ ಸರಿಸಿದ್ರೆ ಮೈನಸ್ 550. 700 ಮೈನಸ್ 550 ಈಸ್ ಈಕ್ವಲ್ ಟು 7D. ಹೌದಾ? 700ರಲ್ಲಿ 150 ಮೈನಸ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಲ್ಲ, ಇಲ್ಲಿ ಒಂದು ತೋತೆ ನೋಡ್ರಿ, ಇಲ್ಲಿ ಮಾಡ್ತೀನಿ ಪ್ಲೇಸ್ ಅಲ್ಲಿ, ಇಲ್ಲಿ ತೋತೀನಿ. 700ರಲ್ಲಿ 150 ಮೈನಸ್ ಮಾಡಿದ್ರೆ 550 ಮೈನಸ್ ಮಾಡಿದ್ರೆ ಸರ್ 150. 150 ಈಸ್ ಈಕ್ವಲ್ ಟು ಇದು 7D ಅಂದ್ರೆ ನಮ್ಗೆ ಇವಾಗ ಏನ್ ಬೇಕು ಸರ್? ಡಿಸ್ಕೌಂಟ್ ಬೇಕು. ಡಿಸ್ಕೌಂಟ್ ಈಸ್ ಈಕ್ವಲ್ ಟು 150ನ ಎಷ್ಟರಿಂದ ಡಿವೈಡ್ ಮಾಡ್ತೀರಾ? 7ರಿಂದ ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, 7 ಒಂದ್ಲೆ 7 ಒಂದ್ಲೆ 7, 7 ಎರಡ್ಲೆ 14, 7 ಎರಡ್ಲೆ 14, 1 ಉಳಿತು 10 ಆಯ್ತು. 7 ಒಂದ್ಲೆ 7, 10ರಲ್ಲಿ 7 ಹೋದ್ರೆ ಎಷ್ಟು ಉಳಿತು? 3 ಉಳಿತು. ಎಷ್ಟರಿಂದ ಡಿವೈಡ್ ಮಾಡ್ತಾರೆ? 7ರಿಂದ ಡಿವೈಡ್ ಮಾಡ್ತಾ ಇದ್ದೀರಾ. ಆಪ್ಷನ್ ಸಿ 21 3/7% ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಕೊಟ್ಟಂತ ಕೋಶೆಯನ್ನ ನಾವು ಯಾವ ತರ ಫಾರ್ಮುಲಾದಲ್ಲಿ ಯೂಸ್ ಮಾಡಬೇಕು, ಯಾವುದನ್ನ ಕೋಶನ್ ಹಾಗೆ ಬರ್ಕೋಬೇಕು ಅನ್ನೋದನ್ನ ನಾವು ಕಲ್ಕೋಬೇಕು ಇಲ್ಲಿ. ನೆಕ್ಸ್ಟ್ ಬನ್ನಿ, ಇದು RRB ಟೆಕ್ನಿಷಿಯನ್ ಗ್ರೇಡ್ 3 2026ಕ್ಕೆ ಕೇಳಿದಂತ ಪ್ರಶ್ನೆ.
8 ವರ್ಷಗಳ ನಂತರ ಚಕ್ರ ಬಡ್ಡಿಯ ಮೇಲೆ ರೂಪಾಯಿ 8,000 ಮತ್ತು 3 ಪಟ್ಟು ಹೆಚ್ಚಾದರೆ 24 ವರ್ಷಗಳ ನಂತರ ಅದು ಎಷ್ಟು ಆಗುತ್ತದೆ ಅಂತ ಕೇಳಿದರೆ, ಇಲ್ಲಿ ಏನ್ ಮಾಡಿದರೆ 8 ವರ್ಷಗಳ ನಂತರ, ಹೌದಾ, 3 ಪಟ್ಟು ಆದ್ರೆ 8 ವರ್ಷಗಳ ನಂತರ 8 ಇಯರ್ಸ್ ನಂತರ ಚಕ್ರ ಬಡ್ಡಿಯ ಮೇಲೆ 8,000 ಮೊತ್ತ ಎಷ್ಟಾಗತ್ತೆ? 3 ಪಟ್ಟಾಗತ್ತೆ. ಎಷ್ಟು ಪಟ್ಟಾಗತ್ತೆ? 3 ಪಟ್ಟು ಹೆಚ್ಚಾದ್ರೆ 24 ವರ್ಷಗಳ ನಂತರ 24 ಇಯರ್ಸ್ ನಂತರ ಅದು ಎಷ್ಟು ಪಟ್ಟು ಆಗುತ್ತದೆ ಅಂತ ಕೇಳಿದ್ರೆ, ಇವಾಗ ಇಲ್ಲಿ 8 ಇದ್ದದ್ದು 24 ಆಯ್ತು, ಎಷ್ಟು ಪಟ್ಟಾಯ್ತು ಸರ್? 3 ಟೈಮ್ಸ್, ಹೌದಾ. ಇದು 3 ಟೈಮ್ಸ್ ಆದ್ರೆ ಇದು ಇಂಟು 3 ಮಾಡಬಾರ್ದು, 3 ಕ್ಯೂಬ್ ಮಾಡಬೇಕು. 3 ಕ್ಯೂಬ್ ಅಂದ್ರೆ ಎಷ್ಟು? 3 ಕ್ಯೂಬ್ ಅಂದ್ರೆ 27. 3 ಕ್ಯೂಬ್ ಅಂದ್ರೆ 27. 27ಗೆ ಕೊಟ್ಟಂತ ಅಮೌಂಟ್ ಎಷ್ಟಿದೆ? 8,000 ಇಂಟು ಮಾಡಿ. 27 ಇಂಟು 0 0, 000 ಹೇಗಿದೆ ಹಾಗೆ ತಗೊಳ್ರಿ. ನೆಕ್ಸ್ಟ್ 27 ಇಂಟು 8 216, 2,16,000 ಎಲ್ಲಿದೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ, ಟೈಮ್ಸ್ ಮೇಲೆ ಕೇಳಿದಂತ ಕಾನ್ಸೆಪ್ಟ್ ಆಫ್ ಟೈಮ್ಸ್ ಮೇಲೆ ಬಂದಂತ ಪ್ರಶ್ನೆ. ನೆಕ್ಸ್ಟ್ 4th ಒನ್ ಬನ್ನಿ, ನಂಬರ್ ಸಿಸ್ಟಮ್ ಮೇಲೆ ಪ್ರಶ್ನೆ. ಯಾವ್ದು? ನಂಬರ್ ಸಿಸ್ಟಮ್ ಅಲ್ಲಿ ಡಿವಿಜಿಬಿಲಿಟಿ ಮೇಲೆ ಬಂದಂತ ಪ್ರಶ್ನೆ. 7 ಅಂಕಿಯ ಸಂಖ್ಯೆ 93A562B ಯನ್ನು 9ರಿಂದ ಭಾಗಿಸಬಹುದು. A ಪ್ಲಸ್ ಬಿ ನ ಕನಿಷ್ಠ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ 7 ಡಿಜಿಟ್ ನಂಬರ್ ಕೊಟ್ಟಿದ್ದಾರೆ. 93A562B ನಾವು 9ರಿಂದ ಭಾಗಿಸುವಾಗ ಏನ್ ಮಾಡ್ತೀವಿ? ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಬಲ್ ಬೈ, ಕೊಟ್ಟಂತ ಸಂಖ್ಯೆಗಳನ್ನ ಕೂಡಿಸಿದಾಗ 9ರಿಂದ ಅಥವಾ ಡೈರೆಕ್ಟ್ 9ರಿಂದ. 9 9ರಲ್ಲಿದೆ, 6 ಪ್ಲಸ್ 3 9, 9 ಮಧ್ಯದಲ್ಲಿ ಇದೆ. ನೆಕ್ಸ್ಟ್ 5 ಪ್ಲಸ್ 2 7 ಪ್ಲಸ್ ನೆಕ್ಸ್ಟ್ ಏನು ಉಳಿತ್ರಿ? ನೆಕ್ಸ್ಟ್ ಏನು ಉಳಿತು? ಎ ಪ್ಲಸ್ ಬಿ ಉಳಿತು. ಎ ಪ್ಲಸ್ ಬಿ. ಹಾಗಾದ್ರೆ 7ಗೆ ಎಷ್ಟನ್ನ ಕೂಡಿಸಿದಾಗ ಅದು 9ರಿಂದ ಡಿವಿಜಬಲ್ ಆಗುತ್ತೆ? ಸರ್ 7ಗೆ ಪ್ಲಸ್ 2 ಅನ್ನ ಕೂಡಿಸಿದಾಗ ಅದೇನಾಗುತ್ತೆ? 9ರಿಂದ ಪೂರ್ತಿ ಡಿವಿಜಬಲ್ ಆಗುತ್ತೆ. ಹಾಗಾದ್ರೆ ಯಾವ್ದು ಬಂತ್ರಿ? 2. ಆಪ್ಷನ್ ಎ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸ್ಟ್ಯಾಟ್ ಮೇಲೆ ಪ್ರಶ್ನೆ ಕೇಳ್ತಾರೆ, ಹೌದಾ. ಸ್ಟ್ಯಾಟ್ ಮೇಲೆ ಮೀನ್, ಮೀಡಿಯನ್ ಅಂಡ್ ಮೋಡ್ ಅಂತ ಬರ್ತವೆ, ಹೌದಾ. ಮಧ್ಯ, ಮಧ್ಯಂಕ, ನೆಕ್ಸ್ಟ್ ಬಹುಲಕ ಅಂತ ಬರುತ್ತೆ. ವಾಟ್ ಈಸ್ ದ ಮೋಡ್ ಆಫ್ ದ ಡಾಟಾ ಅಂತ ಕೇಳ್ತಾರೆ. ಇಲ್ಲಿ ಮೋಡ್ ಆಫ್ ದ ಡಾಟಾ ಅಂತ ಕೊಟ್ಟಾಗ ಸಂಖ್ಯೆ ಕೊಟ್ಟಿದ್ದಾರೆ. 20 21 15 16 20 17 18 16 15 14 19 20 18 14 20 ಅಂತ ಕೊಟ್ಟಿದ್ದಾರೆ. ನಾವು ಆಪ್ಷನ್ ಇಲ್ಲಿ ಹೋಗ್ಬೇಕು. ಆಪ್ಷನ್ ಎ ಅಲ್ಲಿ 20 ಎಷ್ಟು ಸಲ ರಿಪೀಟ್ ಆಗಿದೆ ನೋಡ್ರಿ? 20 1 ಟೈಮ್, 2 ಟೈಮ್, 3 ಟೈಮ್ಸ್, 4 ಟೈಮ್ಸ್. ಎಷ್ಟಾಗಿದೆ? 4 ಟೈಮ್ಸ್. ನೆಕ್ಸ್ಟ್ 21 ಎಷ್ಟು ಸಲ ರಿಪೀಟ್ ಆಗಿದೆ? 1 ಟೈಮ್, ನೆಕ್ಸ್ಟ್ 1 ಟೈಮ್. 19 ಎಷ್ಟು ಸಲ ರಿಪೀಟ್ ಆಗಿದೆ? 19 1 ಟೈಮ್. ನೆಕ್ಸ್ಟ್ 18 ಎಷ್ಟು ಸಲ ರಿಪೀಟ್ ಆಗಿದೆ? 18 1 ಟೈಮ್, 2 ಟೈಮ್. ಹೈಯೆಸ್ಟ್ ಯಾವುದು ಜಾಸ್ತಿ ರಿಪೀಟ್ ಆಗಿದೆ? ಸರ್ 24 ಸಲ ರಿಪೀಟ್ ಆಗಿದೆ. ಮೋಡ್ ಅಂದ್ರೆ ಯಾವ ಸಂಖ್ಯೆ ಜಾಸ್ತಿ ಅದರಲ್ಲಿ ಬಂದಿದೆ, ಜಾಸ್ತಿ ಟೈಮ್ಸ್ ಬಂದಿದೆಯಲ್ಲ ಅದು ಏನಂತ ಕರಿತೀವಿ? ನಾವು ಮೋಡ್ ಅಂತ ಕರಿತೀವಿ. ಆಪ್ಷನ್ ಎ 20 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ರಿ, ಈ ಕ್ವಶನ್ ಏನಿದೆಯಲ್ಲ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಂಡ್ಬಿಡಿ. ವೆರಿ ಇಂಪಾರ್ಟೆಂಟ್. RRB NTPC, RRB ಗ್ರೂಪ್ ಡಿ, RRB LV, RRB ಸೆಕ್ಷನ್ ಕಂಟ್ರೋಲರ್ ಆಗ್ಬೋದು, RRB JE ಆಗ್ಬೋದು, ಎಲ್ಲ ಎಕ್ಸಾಮ್ ನಲ್ಲಿ ಮೀನ್, ಮೀಡಿಯನ್, ಮೋಡ್ ಮೇಲೆ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೇಲೆ ಈ ತರ ಪ್ರಶ್ನೆಗಳು ಬರ್ತವೆ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ? ಒಂದು ಕ್ವಶನ್ ಕೊಟ್ಟಿದ್ದಾರೆ ಅವರು. ಏನ್ ಕೊಟ್ಟಿದ್ದಾರೆ ಕ್ವಶನ್? ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ರಿಪ್ರೆಸೆಂಟ್ ದ ಮಂತ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್. ಒಂದು ಮಂತ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಕನ್ಸ್ಯೂಮರ್ಸ್ ಕೊಟ್ಟಿದ್ದಾರೆ. ನಾವು ಮಂತ್ಲಿ ಕನ್ಸಂಪ್ಷನ್ ಎಕ್ಸ್ ಅಂತ ತಗೋತೀನಿ. ಏನಂತ ತಗೋತೀನಿ? ಎಕ್ಸ್. ನೆಕ್ಸ್ಟ್ 50 to 65, 50 to 65. ನೆಕ್ಸ್ಟ್ 65 to 80. ನೆಕ್ಸ್ಟ್ 80 to 95, 80 to 95, 95 to 110. ನೆಕ್ಸ್ಟ್ 110 to 125. ನೆಕ್ಸ್ಟ್ 125 to 140. ಈ ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ್ಮೇಲೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ರೆ ಫ್ರೀಕ್ವೆನ್ಸಿ 5 ಕೊಟ್ಟಿದ್ದಾರೆ. 5 ಆದ್ಮೇಲೆ 8 ಕೊಟ್ಟಿದ್ದಾರೆ. 8 ಆದ್ಮೇಲೆ 12 ಕೊಟ್ಟಿದ್ದಾರೆ. ನೆಕ್ಸ್ಟ್ 18 ಕೊಟ್ಟಿದ್ದಾರೆ. ನೆಕ್ಸ್ಟ್ 10 ಕೊಟ್ಟಿದ್ದಾರೆ. ನೆಕ್ಸ್ಟ್ 7 ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೆ ನೆಕ್ಸ್ಟ್ ಕಾಲಮ್ ಏನ್ ಬರುತ್ತಲ್ಲ
ಆ ಕಾಲಮ್ ಏನ್ರಿ ಸಿ ಎಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್. ಸಿ ಎಫ್ ನಲ್ಲಿ ಏನ್ ಮಾಡ್ಬೇಕಂದ್ರೆ 5 ಹೇಗಿದೆ ಹಾಗೆ ತಗೊಳ್ರಿ. ಹೌದಾ? 5 ಪ್ಲಸ್ 18 13, 13 ಪ್ಲಸ್ 12 25, 25 ಪ್ಲಸ್ 18 43, 43 ಪ್ಲಸ್ 10 53, 53 ಪ್ಲಸ್ 7 60. ಹೌದಾ? ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಬಂದಂತ ಸಿ ಎಫ್ ಅನ್ನ ಡಿವೈಡ್ ಬೈ 2 ಮಾಡಬೇಕು. ಸಿ ಎಫ್ ಎಷ್ಟು ಬಂದಿದೆ ಸರ್? ಸಿ ಎಫ್ 60 ಬಂದಿದೆ. 60 ನ ಡಿವೈಡ್ ಬೈ 2 ಮಾಡಿ. 60 ಡಿವೈಡ್ ಬೈ 2 ಮಾಡ್ರೆ 2 1 2 30. ಹಾಗಾದ್ರೆ 30 ಯಾವ ಸಂಖ್ಯೆಯಲ್ಲಿ ಬರುತ್ತೆ ಸರ್? 30 ಅನ್ನೋದು 43ರಲ್ಲಿ ಬರುತ್ತೆ. ಯಾವ ಸಂಖ್ಯೆಯಲ್ಲಿ ಬರುತ್ತೆ? 43ರಲ್ಲಿ ಬರುತ್ತೆ. ಹಾಗಾದ್ರೆ ಇದು L1, ಇದು L2, ಹೌದಾ? ಇದು ಫ್ರೀಕ್ವೆನ್ಸಿ. ನೆಕ್ಸ್ಟ್ ಇದೇನ್ರಿ ಸಿ ಎಫ್. ಇಲ್ಲಿ ಫಾರ್ಮುಲಾ ಬರುತ್ತೆ ಯಾವುದಕ್ಕೆ? ಏಕೆಂದ್ರೆ ಮೀಡಿಯನ್ ಕೇಳಿದ್ರೆ ಮೀಡಿಯನ್ಗೆ ಫಾರ್ಮುಲಾ ಏನ್ ಬರುತ್ತೆ ಗೊತ್ತಾ? L1 ಪ್ಲಸ್ L2 ಮೈನಸ್ L1 ಡಿವೈಡ್ ಬೈ ಫ್ರೀಕ್ವೆನ್ಸಿ ಇಂಟು ಬ್ರಾಕೆಟ್ ಸಿ ಎಫ್ ಡಿವೈಡ್ ಬೈ 2 ಆರ್ ಎನ್ ಬೈ 2 ಮೈನಸ್ ಎನ್ ಬೈ 2 ಏನ್ ಮಾಡ್ತಿರಲ್ಲ ಎನ್ ಬೈ 2 ಆದ್ಮೇಲೆ ಇಲ್ಲಿ ಏನ್ ಮಾಡಬೇಕು? ಮೈನಸ್ ಎಚ್ ಅಂತ ಬರುತ್ತೆ. ಹೌದಾ? ಕರೆಕ್ಟ್ ಆಗಿ ಎಲ್ಲವನ್ನ ನೀವು ಪೂರ್ತಿ ನೋಡಿದಾಗ ನೋಡ್ರಿ, ಫಸ್ಟ್ ನಾ ಏನ್ ಮಾಡಿದ್ವಿ ಇಲ್ಲಿ? ಫಸ್ಟ್ ಒನ್ ನಾವು ಏನ್ ಮಾಡಿದ್ರಿ? ಫಸ್ಟ್ ಒನ್ ಎಕ್ಸ್ ಅಂತ ಮಾಡಿದ್ರಿ. ಹೌದಾ? ಫಸ್ಟ್ ಒನ್ ಎಕ್ಸ್ ಅಂತ ಮಾಡಿದಾಗ ನಾವು ಇಲ್ಲಿ ಡಿಫರೆನ್ಸ್ ಅನ್ನ ತಕೊಂತ ಬರ್ತೀವಿ. ಯಾವ್ದನ್ನ? ಡಿಫರೆನ್ಸ್ ನ. ಕರೆಕ್ಟ್ ಇನ್ನೊಂದ್ಸಲ ನೋಡ್ರಿ. ಎಕ್ಸ್ 50 ಎಷ್ಟಿತ್ತು? 50 65 ಇತ್ತು. ಓಕೆ, ನೆಕ್ಸ್ಟ್ 65 80 ಬಂತು. ನೆಕ್ಸ್ಟ್ 80 95. ಇಲ್ಲಿ L1 L2 ಯಾಕೆ ಇದನ್ನೇ ತಗೊಂಡೆ ಅನ್ನೋದಕ್ಕೆ ರೀಸನ್ ಏನ್ ಬರುತ್ತೆ ಅಂತಂದ್ರೆ ನೋಡ್ರಿ, ನೆಕ್ಸ್ಟ್ ಫ್ರೀಕ್ವೆನ್ಸಿ ಮಾಡಿದ್ರಿ. ಫ್ರೀಕ್ವೆನ್ಸಿಲಿ 5 8 12 18 and 7 ಅಂತ ಮಾಡಿದ್ರಿ. ನೆಕ್ಸ್ಟ್ ಸಿ ಎಫ್ ನ ಯಾವ ತರ ಮಾಡ್ತಾ ಬಂದಿರಾ? ಹೌದಾ? ಸಿ ಎಫ್ ನ 5 ಪ್ಲಸ್ 8 13. ಹೌದಾ? 5 ಪ್ಲಸ್ 8 13. ನೆಕ್ಸ್ಟ್ 13 ಪ್ಲಸ್ 12 25. ಓಕೆ, 35 ಪ್ಲಸ್ 25. ನೆಕ್ಸ್ಟ್ ಇಷ್ಟಾದ್ಮೇಲೆ ಮೀಡಿಯನ್ ಫ್ರೀಕ್ವೆನ್ಸಿ ಡಿಸ್ಟೆನ್ಸ್ ಮೇಲೆ ಇಲ್ಲಿ ನಾವು -2 ಮಾಡ್ತೀವಲ್ಲ, ಎನ್ ಬೈ 2 ಮಾಡಿದ್ಮೇಲೆ ಮೈನಸ್ ಸಿ ಅಂತ ತಗೋತೀವಿ ನಾವು. ಸಿ ಮೀನ್ಸ್ ವಾಟ್? ಹೌದಾ? ಇಲ್ಲಿ ಏನ್ ತಗೋತೀವಿ ನಾವು? ಸಿ ಅಂತ ತಗೋತೀವಿ. ಓಕೆ, ಏನ್ ಪ್ರಾಬ್ಲಮ್ ಇಲ್ಲಲ್ಲ? ಓಕೆ 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 ಓಕೆ, ಡೋಂಟ್ ವರಿ. ಇಲ್ಲಿ ಏನ್ ಮಾಡ್ತೀವಿ ನಾವು? ಮೈನಸ್ ಸಿ ಅಂತ ತಗೋತೀವಿ. ಹೌದಾ? ಇವಾಗ ಫಾರ್ಮುಲಾದಲ್ಲಿ ಹೇಗಿದೆಯಲ್ಲ ಹಾಗೆ ಹಾಕ್ಬಿಡಿ. L1 ಅಂದ್ರೆ ಎಷ್ಟಿದೆ ಸರ್? 95 ಪ್ಲಸ್ L2 ಅಂದ್ರೆ ಎಷ್ಟಿದೆ ಸರ್? L2 110. 110 ಅಲ್ಲಿ 95 ಹೋದ್ರೆ ಎಷ್ಟು ಉಳಿತ್ರಿ ಸರ್? 5. ಡೈರೆಕ್ಟ್ ಮಾಡ್ಬಿಡೋಣ. ಎಷ್ಟಿದೆ? 5. 5 ಡಿವೈಡ್ ಬೈ ಫ್ರೀಕ್ವೆನ್ಸಿ ಎಷ್ಟಿದೆ ಸರ್? ಫ್ರೀಕ್ವೆನ್ಸಿ 18 ಇದೆ. ಫ್ರೀಕ್ವೆನ್ಸಿ 18 ಇಂಟು ಎನ್ ಬೈ 2 ಎಷ್ಟಿದೆ ಸರ್? ಎನ್ ಬೈ 2 30 ಇದೆ. ನೆಕ್ಸ್ಟ್ ಇಲ್ಲಿ ಸಿ ಎಫ್ ಹಿಂದಗಡೆ ಸಂಖ್ಯೆನೇ ಏನಿದು? ಕ್ಯುಮುಲೇಟಿವ್ ಸಿ ಇದು. ಹೌದಾ? 30 ಮೈನಸ್ 25 ಎಷ್ಟಾಯ್ತು? 5 ಆಯ್ತು. 30 ಮೈನಸ್ 25 5. ನೆಕ್ಸ್ಟ್ 95 ನಿಮ್ಮ ಆಪ್ಷನ್ ಅಲ್ಲಿ 95 ಪ್ಲಸ್ 5 ಇಂಟು 5 25. 25 ಡಿವೈಡ್ ಬೈ 18. 25 ಡಿವೈಡ್ ಬೈ 18. ನಿಮ್ಮ ಆಪ್ಷನ್ ಅಲ್ಲಿ ನೀವು ಇಲ್ಲಿ ತಿಳ್ಕೋಬೇಕು ಸರ್. ಇವಾಗ ಫ್ರೀಕ್ವೆನ್ಸಿ ಎಷ್ಟಿದೆ? ಓಕೆ, ಸಿ ಎಷ್ಟಿದೆ? ಸಿ 25 ಇದೆಯಲ್ಲ, ಸಾರಿ ಮಿಸ್ಟೇಕ್ ಆಯ್ತು ಇಲ್ಲಿ. ಸಿ ಎಷ್ಟಿದೆ ರೀ? ಸಿ 25 ಇದೆ. ಸಿ 25 ತಗೊಂಡ್ರಿ. ಎಷ್ಟಿದೆ? ಸಿ 25 ಡೈರೆಕ್ಟ್ ತಗೊಂಡ್ಬಿಡ್ರಿ. ಹೌದಾ? 25 ಅಂತಂದ್ರೆ ಇವಾಗ 30ಯಲ್ಲಿ 25 ಮೈನಸ್ ಮಾಡಿ ಎಷ್ಟು ಬಂತು? 5 ಬಂತು. ಹಾಗಾದ್ರೆ ಕೊಟ್ಟಂತ ಆಪ್ಷನ್ ಅಲ್ಲಿ ಇವಾಗ 95 ನ ಕ್ರಾಸ್ ಆಗ್ತಕ್ಕಂಥ ಸಂಖ್ಯೆ ಯಾವ್ದಿದೆ ಸರ್? ಆಪ್ಷನ್ ಡಿ ಮಾತ್ರ ಇದೆ. ಆಪ್ಷನ್ ಡಿ 99.17 ಇಸ್ ದ ಕರೆಕ್ಟ್ ಆನ್ಸರ್. 99.17. L1 ನೋಡಿದ್ರಿ. ಓಕೆ, L1 ನೋಡಿದ್ರಿ. ನೆಕ್ಸ್ಟ್ L2 ನೋಡಿ. L2 ಏನ್ ಮಾಡಿದ್ರಿ? L2 ಮೈನಸ್ L1 ಮಾಡಿದ್ರಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ತಗೊಂಡ್ರಿ. ಫ್ರೀಕ್ವೆನ್ಸಿ ಆದ್ಮೇಲೆ ಸಿ ಏನಿದೆಯಲ್ಲ, ಹೌದಾ? ಸಿ ಅಂತಂದ್ರೆ 30 ಮೈನಸ್ 5 ಅಂದ್ರೆ ಎಷ್ಟು ಬಂದ್ರಿ? 5 ಬಂತು. 5 ನ ತಗೊಂಡ್ರಿ. ಓಕೆನಾ? ಆದ್ರೆ 99.17 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? L2 ಮೈನಸ್ L1 110ರಲ್ಲಿ 95 ಹೋದ್ರೆ ಎಷ್ಟಾಗುತ್ತೆ? 15 ಆಗುತ್ತಲ್ಲ. ಓಕೆ, 15 ಐದ್ಲೆ ಎಷ್ಟಾಯ್ತು ಸರ್? 75 ಆಯ್ತು. 15 ಐದ್ಲೆ 75. 75ನ 18 ಡಿವೈಡ್ ಮಾಡ್ತಾರೆ. 18 ಒಂದ್ಲೆ 18 4ಲೆ 72. 95 ಪ್ಲಸ್ 4 99. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇವಾಗ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ 2ಕ್ಕಿಂತ ದೊಡ್ಡದಾದ ಆದರೆ 30ಕ್ಕಿಂತ ಕಡಿಮೆ ಇರುವ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಮೊತ್ತ. ಪ್ರೈಮ್ ನಂಬರ್ಸ್ ಯಾವ್ದು ಇರ್ತಾರೆ? ಪ್ರೈಮ್ ನಂಬರ್ಸ್ ಅಂದ್ರೆ ಎಸ್ ಸಿ ಎಫ್ ಏನಾಗಿರ್ಬೇಕು? 1 ಆಗಿರ್ಬೇಕು.
ಡಿವೈಡೆಡ್ ಬೈ ಇಟ್ ಸೆಲ್ಫ್ ಆ್ಯಂಡ್ ಒನ್. ಒಂದು ಮತ್ತು ತನ್ನಷ್ಟಕ್ಕೆ ತಾನೇ ಭಾಗ ಹೋಗುವ ಸಂಖ್ಯೆಗಳನ್ನ ನಾವೇನು ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ 2, ಸ್ಮಾಲೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಈಸ್ 97. ಓಕೆ, ಹಾಗಾದ್ರೆ ಎರಡಕ್ಕಿಂತ ದೊಡ್ಡದಾದ ಯಾವ್ದು ಸರ್? 3 ಆದ್ಮೇಲೆ ಪ್ಲಸ್ 7, 3 ಆದ್ಮೇಲೆ ಪ್ಲಸ್ 5, 5 ಆದ್ಮೇಲೆ ಪ್ಲಸ್ 7, 7 ಆದ್ಮೇಲೆ ಪ್ಲಸ್ 11, ಪ್ಲಸ್ 13, ಪ್ಲಸ್ 13 ಆದ್ಮೇಲೆ ಪ್ಲಸ್ 17, ಪ್ಲಸ್ 17 ಆದ್ಮೇಲೆ ಪ್ಲಸ್ 19, ಪ್ಲಸ್ 19 ಆದ್ಮೇಲೆ ಪ್ಲಸ್ 23, ಪ್ಲಸ್ 23 ಆದ್ಮೇಲೆ ಪ್ಲಸ್ 29. ಇವೆಲ್ಲ ಕೂಡಿಸಿ 29 ಪ್ಲಸ್ 23 39, 39 52, 52 61, 57 61 71, 81 ಪ್ಲಸ್ 7 88, 88 ಪ್ಲಸ್ 13 98, 101, 101, 112, 112 ಪ್ಲಸ್ 119, 119, 124, 127. ಆಪ್ಷನ್ ಬಿ 127 ಇಸ್ ದ ಕರೆಕ್ಟ್ ಆನ್ಸರ್. RRB ಸೆಕ್ಷನ್ ಕಂಟ್ರೋಲರ್ CBT 1 ಅಲ್ಲಿ ಕೇಳಿದಂತ ಪ್ರಶ್ನೆ ಯಾವ್ದು? RRB ಸೆಕ್ಷನ್ ಕಂಟ್ರೋಲರ್ 11 ಫೆಬ್ರವರಿ 2026 ಕೇಳಿದಂತ ಪ್ರಶ್ನೆ. ನೆಕ್ಸ್ಟ್ ಬನ್ನಿ, ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿದರೆ ಇಲ್ಲೇ ಮಾಡಿದರೆ 6 ಸ್ಕ್ವೇರ್ ಕೊಟ್ಟಿದ್ದಾರೆ. 6 ಸ್ಕ್ವೇರ್ ಎಷ್ಟು? 36 ಪ್ಲಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಆದ್ರೆ ರೂಟ್ ತೆಗೆದ್ರೆ ಎಷ್ಟು ಬಂತು? 2 ಬಂತು. ಮೈನಸ್ 5 ಇಂಟು 5 25, 25 ಆದ್ಮೇಲೆ ಮೈನಸ್ 11 ಬಂತು. ಹೌದಾ? 36 ಪ್ಲಸ್ 2 38, ಮೈನಸ್ 25 ಮೈನಸ್ 11 ಮೈನಸ್ 36, 38 ಮೈನಸ್ 36 ಎಷ್ಟು ಬಂತು? 2 ಬಂತು. ಆಪ್ಷನ್ ಎ 2 ಇಸ್ ದ ಕರೆಕ್ಟ್ ಆನ್ಸರ್. ಇದು NTPC CBT 2 ಅಂದ್ರೆ CBT 1 ಕ್ಲಿಯರ್ ಆದ್ಮೇಲೆ CBT 2 ಗೆ ಬಂದಂತ ಪ್ರಶ್ನೆ. ನೆಕ್ಸ್ಟ್ ಬನ್ರಿ, ಒಂದು ಯಂತ್ರದ ಮೌಲ್ಯವು ವಾರ್ಷಿಕವಾಗಿ 10% ದರದಲ್ಲಿ ಅಪಮೌಲ್ಯಗೊಳ್ಳುತ್ತದೆ. ಅಪಮೌಲ್ಯ ಅಂದ್ರೆ ಏನ್ರಿ? ಡೆಪ್ರಿಸಿಯೇಟ್ ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ. ಯಂತ್ರದ ಪ್ರಸ್ತುತ ಮೌಲ್ಯ 1 ಲಕ್ಷ ಆಗಿದ್ದರೆ 2 ವರ್ಷಗಳ ನಂತರ ಅದರ ಮೌಲ್ಯ ಅಂತ ಕೇಳಿದೆ. ಯಂತ್ರದ ಪ್ರಸ್ತುತ ಮೌಲ್ಯ ಎಷ್ಟಿದೆ? 1 ಲಕ್ಷ ಇದೆ. ಹೌದಾ? ಅದು ಏನಾಗ್ತಾ ಇದೆ? ಪ್ರತಿ ವರ್ಷ 10% ಕಡಿಮೆ ಆಗ್ತಾ ಬರ್ತದೆ. 10% ಅಂದ್ರೆ ಎಷ್ಟ್ರಿ ಸರ್? 10% ಅಂದ್ರೆ 1/10, 1/10. 10 ಇತ್ತು, 10ರಲ್ಲಿ 1 ಕಡಿಮೆ ಆಯ್ತು. 10ರಲ್ಲಿ 1 ಕಡಿಮೆ ಆದ್ರೆ ಎಷ್ಟಾಯ್ತ್ರಿ? 9 ಆಯ್ತು. ಎಷ್ಟು ವರ್ಷಗಳ ನಂತರ ಕೇಳಿದ್ರೆ? 2 ವರ್ಷ ನಂತರ ಕೇಳಿದ್ರೆ 2 ವರ್ಷ ತಗೊಳ್ರಿ. 9/10. 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 1000 ಹೇಗಿದೆ ಹಾಗೆ ತಗೊಳ್ರಿ. 9 ಇಂಟು 9 81, 81 ಇಂಟು 1000 81,000 ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ. ಓಕೆನಾ? ನೆಕ್ಸ್ಟ್ 10th ಒನ್, RRB ELP CPT 2 2025 ಕ್ವಶನ್. ಒಬ್ಬ ಹಣ್ಣು ಮಾರಾಟಗಾರನ ಬಳಿ ಆರಂಭದಲ್ಲಿ ಕೆಲವು ಸೇಬುಗಳಿದ್ದವು. ಅವನು ಅವುಗಳಲ್ಲಿ 40% ಮಾರಾಟ ಮಾಡಿದರೂ ಇನ್ನೂ 240 ಸೇಬುಗಳು ಉಳಿದಿವೆ. ಅವನ ಬಳಿ ಆರಂಭದಲ್ಲಿ ಎಷ್ಟು ಸೇಬುಗಳಿದ್ದವು ಅಂತ ಕೇಳಿ ಅವನು ಏನ್ ಮಾಡಿದಾನೆ? 100% ನಲ್ಲಿ 40% ಅನ್ನ ಮಾರಾಟ ಮಾಡಿದ್ಮೇಲೆ ಅವನ ಕಡೆ ಇನ್ನೆಷ್ಟು ಉಳಿತ್ರಿ ಸರ್? ಇನ್ನು 60% ಉಳಿತು. ಈ 60% ಕೊಡ್ಲಿ, 60% ಏನಿದಾವೆ? 240 ಇದೆ. ಏನು ಉಳಿದಿದ್ವಲ್ಲ, ಇದು ಮಾರಿದ್ದು, ಇದು ಉಳಿದಿತ್ತು. ಹಾಗಾದ್ರೆ 240 ಉಳಿದಿದ್ದಾವಂದ್ರೆ 60% ಅನ್ನ ಡಿವೈಡ್ ಮಾಡಿ ಎಷ್ಟು ಸೇಬುಗಳು ಅವನಲ್ಲಿ ಬಳಿ ಇರ್ತಾ ಇದ್ದ ಸೇಬುಗಳು ಎಷ್ಟು? 100%. ಪರ್ಸೆಂಟೇಜ್ ಕ್ಯಾನ್ಸಲ್. 61 64 4 ಇಂಟು 100 ಎಷ್ಟಾಯ್ತ್ರಿ? 400. ಆಪ್ಷನ್ ಎ 400 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಎ ಮತ್ತು ಬಿ ಕ್ರಮವಾಗಿ 12 ದಿನಗಳು ಮತ್ತು 48 ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸಬಹುದು. ಅವರು ಕೆಲಸವನ್ನು ಒಟ್ಟಿಗೆ ಮಾಡಲು ಪ್ರಾರಂಭಿಸಿದರು. ಆದರೆ 4 ದಿನಗಳ ನಂತರ ಬಿ ಹೊರಡಬೇಕಾಯಿತು ಮತ್ತು ಎ ಉಳಿದ ಕೆಲಸವನ್ನ ಒಬ್ಬಟ್ಟಿಯಾಗಿ ಪೂರ್ಣಗೊಳಿಸಿದರು. ಉಳಿದ ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣಗೊಂಡಿತ್ತು ಅಂತ ಕೇಳಿದರೆ ಇಲ್ಲಿ ಏನ್ ಮಾಡಿದ್ದಾರೆ? ನಿಮಗೆ ಎ ಕೊಟ್ಟಿದ್ದಾರೆ. ಎ ಒಂದು ಕೆಲಸವನ್ನ ಎಷ್ಟು ದಿನ ಮುಗಿಸ್ತಾನಂತೆ? 12 ದಿನದಲ್ಲಿ. ಅದೇ ಕೆಲಸವನ್ನ ಬಿ ಎಷ್ಟು ದಿನ ಮುಗಿಸ್ತಾನಂತೆ? 48 ದಿನಗಳಲ್ಲಿ. 12 ಮತ್ತು 48ರ LCM ಎಷ್ಟಾಯ್ತು? 48. 12 ಎಷ್ಟೇ? 48. 12 4 48, 48 ಅಂದ್ರೆ 48. ಹೌದಾ? ನಮ್ಗೇನ್ ಕೇಳಿದ್ರೆ ಉಳಿದ ಕೆಲಸವನ್ನ ಕೇಳಿದರೆ. ಹಾಗಾದ್ರೆ 48 ಏನಿದಿಲ್ಲ ಟೋಟಲ್ ವರ್ಕ್, 48 ಟೋಟಲ್ ವರ್ಕ್ ನಲ್ಲಿ ಕ್ವಶನ್ ಅಲ್ಲಿ 2 ತರ ಕೇಳ್ತಾರೆ ನಮಗೆ. ನಂತರ ಅಂತ ಬಂದ್ರೆ ಮೈನಸ್ ಮಾಡಿ, ಮೊದಲು ಅಂತ ಬಂದ್ರೆ ಪ್ಲಸ್ ಮಾಡಿ, ನಂತರ ಬಂದಿರ ನಂತರ ಅಂತ ಮೈನಸ್ ಮಾಡಿ. 4 ದಿನಗಳ ನಂತರ ಯಾರು ಹೊಡ್ತಾರೆ? ಬಿ ಹೊಡಬೇಕಾಯಿತು. 4 ದಿನಗಳವರೆಗೂ ಎ ಮತ್ತು ಬಿ ಇಬ್ರು ಇದ್ದಾರೆ. 4 ದಿನಗಳವರೆಗೂ ಎ ಮತ್ತು ಬಿ ಇಬ್ರು ಇದ್ದಾರೆ. ಎ ಪ್ಲಸ್ ಬಿ. 4 ದಿನ ಆದ್ಮೇಲೆ ಏನಾಗ್ತಾನೆ? ಎ ಇರ್ತಾನೆ, ಎ ಹೋಗ್ತಾನೆ. ಉಳಿದ ಕೆಲಸವನ್ನು ಒಬ್ಬಂಟೆ ಬಿ ಹೋಗ್ತಾನೆ, ಎ ಉಳಿತಾನೆ. ಹೌದಾ? ಬಿ ಹೋಗ್ತಾನೆ, ಎ ಉಳಿತಾನೆ. ಹಾಗಾದ್ರೆ 48 ಮೈನಸ್ ಎ ಪ್ಲಸ್ ಬಿ. 5 4 ಎಷ್ಟು? 20. 5 4 20 ಡಿವೈಡ್ ಬೈ ಉಳಿದ ಕೆಲಸವನ್ನು ಎ ಒಬ್ಬನೇ ಮಾಡ್ತಾನೆ, ಎ ನ ಡಿವೈಡ್ ಮಾಡಿ.
48 ಮೈನಸ್ 20 ಎಷ್ಟಾಯ್ತು? 28 ಡಿವೈಡ್ ಬೈ 4. ಉಳಿದ ಕೆಲಸವನ್ನ ಬಿ ಎಷ್ಟು ದಿವಸದಲ್ಲಿ ಮಾಡ್ತಾನೆ? 4 ಬಂದ್ಲೆ 4 7 ಬಿ ಈಸ್ ಈಕ್ವಲ್ ಟು 7. ನಂತರ ಅಂದ್ರೆ ಮೈನಸ್ ಮಾಡಿ, ಮೊದಲು ಅಂತಂದ್ರೆ ಪ್ಲಸ್. ಓಕೆ, ನೆಕ್ಸ್ಟ್ 12th ಕ್ವಶನ್ ಬನ್ನಿ. 3 ಪೀಠೋಪಕರಣ ಸರಾಸರಿ ಬೆಲೆ ರೂಪಾಯಿ 16,860. ಅವುಗಳ ಬೆಲೆಗಳು 3 ಅನುಪಾತ 5 ಅನುಪಾತ 7 ಅನುಪಾತದಲ್ಲಿದ್ದರೆ ಅತ್ಯಂತ ದುಬಾರಿ ವಸ್ತುವಿನ ಬೆಲೆ ಅಂತ ಕೇಳಿದ್ರೆ ವಾಟ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಐಟಮ್ ಅಂತ ಕೇಳಿ. NTPC ಗ್ರಾಜ್ಯುಯೇಟ್ 2025ಕ್ಕೆ ಬಂದಂತ ಪ್ರಶ್ನೆ. 3 ಪೀಠೋಪಕರಣ ಬೆಲೆ 16,850. ಇದು 3 ಪೀಠೋಪಕರಣ ಬೆಲೆ. ಒಂದು ಪೀಠೋಪಕರಣಕ್ಕೆ 16,800. 3ಕ್ಕೆ ಎಷ್ಟಾಗುತ್ತೆ? 3 × 0 0 3 5 15 ಕೈಲ 1 3 8 24 ಪ್ಲಸ್ 1 25 ಕೈಲ 2 3 6 18 ಪ್ಲಸ್ 2 20 ಕೈಲ 2 3 1 3 ಪ್ಲಸ್ 2 5 50,550 ಏನಿದಿಲ್ಲ ಇದು 3 ಪೀಠೋಪಕರಣ ಬೆಲೆ. ನೆಕ್ಸ್ಟ್ ಇವುಗಳ ಅನುಪಾತ ಕೊಟ್ಟಿದ್ದಾರೆ. ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 3 ಅನುಪಾತ 5 ಅನುಪಾತ 7. 3ಅನ್ನ ಪ್ಲಸ್ ಮಾಡ್ರಿ. 7 ಪ್ಲಸ್ 5 12 12 ಪ್ಲಸ್ 3 15. ಹಾಗಾದ್ರೆ 15 ಹೌದಾ? ಅತ್ಯಂತ ದುಬಾರಿ ವಸ್ತು, ಅತ್ಯಂತ ಇದರ ದುಬಾರಿ ಯಾವುದು? 3 ಅನುಪಾತ 5 ಅನುಪಾತ ದುಬಾರಿ ಯಾವುದು? ಸರಿ 7. ನೆಕ್ಸ್ಟ್ ಕಟ್ತಾ ಹೋಗ್ರಿ. 15 ಒಂದ್ಲೆ 15 ಮೂರ್ಲೆ 45 5 ಉಳಿತು 5 ಉಳಿತು 55 ಆಯ್ತು. ಹೌದಾ? ನೆಕ್ಸ್ಟ್ 15 ಮೂರ್ಲೆ 45. ನೆಕ್ಸ್ಟ್ 15 7 105 0 7 ಇಂಟು 0 0 7 7 49. ಓಕೆನಾ? ನೋಡ್ರಿ 1 ಮಿನಿಟು 15 ಒಂದ್ಲೆ 15 5 ಉಳಿತು 55 ಆಯ್ತು. 15 ಮೂರ್ಲೆ 45 55. ನೆಕ್ಸ್ಟ್ 15 ಮೂರ್ಲೆ 45 15 ಆರ್ಲೆ 15 7 105 7 ಇಂಟು 0 0 ಆಯ್ತು. ಹೌದಾ? 7 7 49 ಆಯ್ತು. 4 ಕೈಲ ಬಂತು. ನೆಕ್ಸ್ಟ್ 7 ಮೂರ್ಲೆ 21 ಪ್ಲಸ್ 4 25 ಕೈಲ 2 ಬಂತು. 7 ಮೂರ್ಲೆ ಪ್ಲಸ್ 1 22 23,590 ಬಂದಿದೆ. ಆಪ್ಷನ್ ಚೆಕ್ ಮಾಡಬೇಕು. ಹಾಗಾದ್ರೆ 23,590 ಅಂದ್ರೆ ನೇರಿರೋದು ಯಾವುದು? ಆಪ್ಷನ್ ಎ ಇದೆ. ಚೆಕ್ ಮಾಡೋಣ. ಓಕೆ, 3 ಇಂಟು 0 0 3 5 15 ಕೈಲ 1 3 8 24 25 3 6 18 20 3 ಕರೆಕ್ಟ್ ಇದೆ. ನೆಕ್ಸ್ಟ್ 7 ಪ್ಲಸ್ 5 12 3 15 15 ಮೂರ್ಲೆ 45 5 ಉಳಿತು 55. ನೆಕ್ಸ್ಟ್ 15 ಮೂರ್ಲೆ 45 ಕರೆಕ್ಟ್ ಇದೆ. ಆಪ್ಷನ್ ಚೆಕ್ ಮಾಡೋಣ. ಓಕೆ, ನೆಕ್ಸ್ಟ್ ಬನ್ನಿ. 25 ಮತ್ತು 190 ನಡುವಿನ ಸರಾಸರಿ ಅನುಪಾತವನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಸರಾಸರಿ ಅನುಪಾತ ಅಂದ್ರೆ ಮೀನ್ ಪ್ರಪೋರ್ಷನ್. ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ರೂಟ್ ಒಳಗಡೆ ಕೊಟ್ಟಂತ ಸಂಖ್ಯೆನ ಹಾಕಿಬಿಡ್ತಾರೆ. ಎ ಮತ್ತು ಬಿ ಅಂತ ಹಾಕಿ, ಇಲ್ಲ ಎಕ್ಸ್ ಅಂತ ವೈ ಹಾಕಿ. ಎಷ್ಟು ಕೊಟ್ಟಿದ್ದಾರೆ ಸರ್? 25 and 196 ಕೊಟ್ಟಿದ್ದಾರೆ. 25 into 196. 25 ರೂಟ್ ಇಂದ ಹೊರಗೆ ಬಂದಾಗ ಎಷ್ಟಾಗುತ್ತೆ ಸರ್? 5 ಆಗುತ್ತೆ. 196 ರೂಟ್ ಇಂದ ಹೊರಗೆ ಬಂದಾಗ ಎಷ್ಟಾಗುತ್ತೆ? 14 ಆಗುತ್ತೆ. 5 into 14 ಎಷ್ಟಾಯ್ತು? 70. ಆಪ್ಷನ್ ಎ 17 ಇಸ್ ದ ಕರೆಕ್ಟ್ ಆನ್ಸರ್. RRB NTPC ಗ್ರಾಜ್ಯುಯೇಟ್ 2025ಕ್ಕೆ ಕೇಳಿದಂತ ಪ್ರಶ್ನೆ. ನೆಕ್ಸ್ಟ್ ಬನ್ರಿ. SSC ಪೇಜ್ 13 2025ರಲ್ಲಿ ಕೇಳಿದಂತ ಪ್ರಶ್ನೆ. ಇದು ಸರ್ಟ್ಸ್ ಅಂಡ್ ಇಂಡೈಸಸ್ ಮೇಲೆ. ರೂಟ್ 75 ಪ್ಲಸ್ ರೂಟ್ 48 ಮೈನಸ್ ರೂಟ್ 27 ಅಂತ ಕೇಳಿದರೆ ಇಲ್ಲಿ ನೀವು ಏನು ಮಲ್ಟಿಪ್ಲಿಕೇಶನ್ ಮಾಡ್ತಿರಲ್ಲ, ಒಂದು ಸಂಖ್ಯೆ ರೂಟ್ ಇಂದ ಹೊರಗೆ ಬರಬೇಕು, ಒಂದು ಸಂಖ್ಯೆ ರೂಟ್ ಒಳಗಡೆ ಬರಬೇಕು. 25 15 75 ಮಾಡಬಾರ್ದು. 25 ಮೂರ್ಲೆ 75. 25 ರೂಟ್ ಇಂದ ಹೊರಗೆ ಬರುತ್ತೆ, ರೂಟ್ ಒಳಗಡೆ 3 ಉಳಿಯುತ್ತೆ. ನೆಕ್ಸ್ಟ್ 48 16 ಮೂರ್ಲೆ 48. 16 ರೂಟ್ ಇಂದ ಹೊರಗೆ ಬರುತ್ತೆ, 3 ರೂಟ್ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ 9 ಮೂರ್ಲೆ 27. 9 ಮೂರ್ಲೆ 27. 25 ರೂಟ್ ಇಂದ ಹೊರಗೆ ಬಂದಾಗ 5 ರೂಟ್ ಒಳಗಡೆ ಏನು ಉಳಿತ್ರಿ? 3 ಪ್ಲಸ್ 16 ರೂಟ್ ಇಂದ ಹೊರಗೆ ಬಂದಾಗ 4 ರೂಟ್ ಒಳಗಡೆ ಏನು ಉಳಿತ್ರಿ? 3 ಮೈನಸ್ 9 ರೂಟ್ ಇಂದ ಹೊರಗೆ ಬಂದಾಗ 3 ರೂಟ್ ಒಳಗಡೆ ಏನು ಉಳಿತ್ರಿ? 3 5 ಪ್ಲಸ್ 4 9 9 ಮೈನಸ್ 3 ಎಷ್ಟಾಯ್ತು? 6. ಎಲ್ಲ ಕಡೆ ರೂಟ್ 3 ಇದೆ. 6 ರೂಟ್ 3 ಎಲ್ಲಿದೆ ರೀ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಕ್ಲಿಯರ್? ನೆಕ್ಸ್ಟ್ ಬನ್ರಿ. 15ನೇ ಕ್ವಶನ್ LCM. LCM ನ ಪವರ್ಸ್ ಮೇಲೆ ಕೊಟ್ಟಾಗ ಪವರ್ಸ್ ಯಾವುದು ಜಾಸ್ತಿ ಇರುತ್ತಲ್ಲ ಅದು ಪವರ್ಸ್ ಜಾಸ್ತಿ. LCM ನ ಪವರ್ಸ್ ಜಾಸ್ತಿ ಮಾಡ್ತೀರಾ. ನೆಕ್ಸ್ಟ್ 2 ಕ್ಯೂಬ್ ಅಂದ್ರೆ ಪವರ್ಸ್ ಯಾವ್ದು ಜಾಸ್ತಿ ಇರುತ್ತಲ್ಲ ಅದು LCM, ಪವರ್ಸ್ ಯಾವ್ದು ಕಡಿಮೆ ಇರುತ್ತಲ್ಲ ಅದು SCF. ಸಂಖ್ಯೆ ಕೊಟ್ಟಾಗ ಹೈಯೆಸ್ಟ್ ಇದ್ದು SCF, ಲೋವೆಸ್ಟ್ ಇದ್ದು LCM. ಬಟ್ ಪವರ್ಸ್ ಅಲ್ಲಿ ಕೊಟ್ಟಾಗ ದೊಡ್ಡ ಪವರ್ ಯಾವ್ದು ಜಾಸ್ತಿ ಇರುತ್ತಲ್ಲ ಅದು LCM, ಪವರ್ ಯಾವ್ದು ಕಡಿಮೆ ಇರುತ್ತಲ್ಲ ಅದು SCF. ಇವಾಗ ಒಂದರಿಂದ ಚೆಕ್ ಮಾಡ್ತಾ ಬನ್ನಿ. ಏನು ಇಲ್ಲಿ 2 ಪವರ್ ಆಫ್ 3 ಇದೆ. ನೆಕ್ಸ್ಟ್ ಇಲ್ಲಿ 2 ಪವರ್ ಆಫ್ 2 ಇದೆ. ಇಲ್ಲಿ 2 ಪವರ್ ಆಫ್ 2 ಇದೆ. 2 ಪವರ್ ಆಫ್ 3 ಇದೆ. ಪವರ್ಸ್ ಯಾವ್ದು ಜಾಸ್ತಿ ಇದೆ ರೀ ಸರ್? ಪವರ್ಸ್ 2 ಪವರ್ ಆಫ್ 3 ಇದೆ. 2 ಪವರ್ ಆಫ್ 3 ತಗೊಳ್ರಿ. ನೆಕ್ಸ್ಟ್ ಇಂಟು ಆದ್ಮೇಲೆ
ನೆಕ್ಸ್ಟ್ ಇಲ್ಲಿ 9 ಪವರ್ ಆಫ್ 3 ಇದೆ, ಇಲ್ಲಿ 9 ಪವರ್ ಆಫ್ 3 ಇದೆ, ಇಲ್ಲಿ 9 ಪವರ್ ಸ್ಕ್ವೇರ್ ಇದೆ, ಇಲ್ಲೂ 9 ಸ್ಕ್ವೇರ್ ಇದೆ. ಯಾವ್ದು ಪವರ್ ಜಾಸ್ತಿ ಇದೆ ರೀ? 9 ಪವರ್ ಆಫ್ 3, 9 ಪವರ್ ಆಫ್ 3 ತಗೊಳ್ರಿ. ನೆಕ್ಸ್ಟ್ ಇಂಟು ಇವಾಗ ನೋಡಿ 13 ಸ್ಕ್ವೇರ್ ಇದೆ, ನೆಕ್ಸ್ಟ್ ಇಲ್ಲಿ 13 ಇದೆ, ಇಲ್ಲೂ 13 ಸ್ಕ್ವೇರ್ ಇದೆ, ಇಲ್ಲಿ 13 ಸ್ಕ್ವೇರ್ ಇದೆ. ಯಾವ್ದನ್ನು ತಗೋತೀರಿ ಸರ್? 13 ಸ್ಕ್ವೇರ್ ತಗೋತೀವಿ, 13 ಸ್ಕ್ವೇರ್ ತಗೊಳ್ರಿ. ನೆಕ್ಸ್ಟ್ ಇಂಟು ಹೌದಾ? ಇಲ್ಲಿ 19 ಸ್ಕ್ವೇರ್ ಇದೆ, ಇಲ್ಲೂ 19 ಸ್ಕ್ವೇರ್ ಇದೆ, ಇಲ್ಲಿ 19 ಕ್ಯೂಬ್ ಇದೆ, ಇಲ್ಲಿ 19 ಕ್ಯೂಬ್. ಪವರ್ಸ್ ಯಾವ ಜಾಸ್ತಿ ಇದೆ ಸರ್? 19 ಕ್ಯೂಬ್ ಇದೆ, 19 ಕ್ಯೂಬ್. ಹಾಗಾದ್ರೆ ಆಪ್ಷನ್ ಅಲ್ಲಿ 2 ಪವರ್ ಆಫ್ 3 ಇಂಟು 9 ಪವರ್ ಆಫ್ 3 ಇಂಟು 13 ಸ್ಕ್ವೇರ್ ಇಂಟು 19 ಕ್ಯೂಬ್ ಅಲ್ಲಿ ಇದೆ ನೋಡ್ರಿ. ಆಪ್ಷನ್ ಎ ಬಿ ಸಿ ಡಿ ಎಲ್ಲವನ್ನ ಚೆಕ್ ಮಾಡ್ರಿ. 2 ಪವರ್ ಆಫ್ 3, 9 ಪವರ್ ಆಫ್ 3, 13 ಸ್ಕ್ವೇರ್, 9 ಇಲ್ಲ, ಇಲ್ಲೂ ಇಲ್ಲ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವ್ದ್ರಿ? ಆಪ್ಷನ್ ಸಿ ಸರಿಯಾದ ಉತ್ತರ. ಇದು LCM ಅಲ್ಲಿ ಪವರ್ಸ್ ಮೇಲೆ ಬಂದಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ರೈಲಿನ ವೇಗ ಗಂಟೆಗೆ 65 ಕಿಲೋಮೀಟರ್ 35 ನಿಮಿಷ 15 ಸೆಕೆಂಡ್ಗಳಲ್ಲಿ ರೈಲು ಡ್ಯಾಶ್ ಕಿಲೋಮೀಟರ್ ಮತ್ತು ಡ್ಯಾಶ್ ಮೀಟರ್ ಕ್ರಮಿಸುತ್ತದೆ ಅಂತ ಕೇಳಿದ್ರೆ, ಇಲ್ಲಿ ನಾವು ಟ್ರೈನ್ ಅನ್ನು ಕಂಡುಹಿಡಿಯುವಾಗ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ದೂರ ಈಸ್ ಈಕ್ವಲ್ ಟು ವೇಗ ಮತ್ತು ಸಮಯ ಅಂತ ತಗೋತೀವಿ. ಇಲ್ಲಿ ನಮಗೆ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಹೌದಾ? 65 ಕಿಲೋಮೀಟರ್ ಕೊಟ್ಟಿದ್ದಾರೆ. 65 ಕಿಲೋಮೀಟರ್ನ ಮೀಟರ್ ಕನ್ವರ್ಟ್ ಮಾಡುವ ಏನ್ ಮಾಡ್ತಾರೆ ಸರ್? 5/18 ಅಂತ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಅನ್ನ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಟೈಮ್ ಅನ್ನ ನೋಡ್ರಿ 35 ನಿಮಿಷ 15 ಸೆಕೆಂಡ್ ಅಂದ್ರೆ 35 ನಿಮಿಷ ಅಂದ್ರೆ 1 ಸೆಕೆಂಡ್ಗೆ 60 ನಿಮಿಷ. 35 ಇಂಟು 00 6 30 ಕೈಲ 3 6 18 18 3 20 2100 ಪ್ಲಸ್ 17 ಸೆಕೆಂಡು 2115 ಸೆಕೆಂಡು. ಓಕೆನಾ? ಕ್ಲಿಯರ್? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಕಟ್ತಾ ಹೋದ್ರೆ ಇಲ್ಲ ಅಂದ್ರೆ ಇಲ್ಲ. 9 ಹೋಗುತ್ತಾ ಸರ್? 9 2 18. ನೆಕ್ಸ್ಟ್ 9 2 18, 3 ಉಳಿತು 35 ಆಯ್ತು. 9 3 27, 9 5 45. ನೆಕ್ಸ್ಟ್ ಹೋಗಲ್ಲ. 65 ಇಂಟು 5 ಮಾಡಿ. 5 5 25 ಕೈಲ 2, 5 6 30 30 ಪ್ಲಸ್ 2 325. 325 ಮತ್ತು 235 ಇಂಟು ಮಾಡ್ಬೇಕು ನಾವು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಹೌದಾ? ಆಲ್ರೆಡಿ ಹೇಳಿದ್ದೆ. 5 5 25 ಕೈಲ 2 30, 325 ಮತ್ತು 227 ಇಂಟು ಮಾಡ್ತಾರೆ. 5 5 25 ಕೈಲ 2 ಕ್ರಾಸ್ ಮಲ್ಟಿಪಲ್ ಮಾಡ್ತಾರೆ. 5 3 15, 2 5 10, 15 ಪ್ಲಸ್ 10 25 ಪ್ಲಸ್ 2 27 ಕೈಲ 2. ನೆಕ್ಸ್ಟ್ 3 5 15, 5 2 10, 15 ಪ್ಲಸ್ 10 25, 2 3 6, 31 ಪ್ಲಸ್ 2 33 ಕೈಲ 3. ನೆಕ್ಸ್ಟ್ 2 2 4, 3 3 9 ಪ್ಲಸ್ 4 13, 13 ಪ್ಲಸ್ 3 16, ಹೌದಾ? 16 ಕೈಲ 1. 3 2 6, 6 ಪ್ಲಸ್ 1 7. ಎಷ್ಟು ಬಂತ್ರಿ? 7 6 3 7 5. ಇದನ್ನ ನಾವು ಏನ್ ಮಾಡ್ತೀವಿ? ನೆಕ್ಸ್ಟ್ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? ಡಿವೈಡ್. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಲ್ಲ, ಓಕೆನಾ? ಕ್ಯಾಲ್ಕುಲೇಷನ್ ಮಾಡೋದಲ್ಲ. ನೆಕ್ಸ್ಟ್ ಕಟ್ತಾ ಹೊಡಿತೀನಿ. 2 1 2 ಎಷ್ಟಲೇ ಹೋತ್ರಿ ಸರ್? 2 3 6, ನೆಕ್ಸ್ಟ್ 2 8 16, 2 1 2, ನೆಕ್ಸ್ಟ್ 2 8 16, 2 7 14. ಎಷ್ಟು ಬಂತ್ರಿ? 3 8 1 8 7. ನೆಕ್ಸ್ಟ್ 1 ಇದು ಪಾಯಿಂಟ್ ಕೊಟ್ರಿ, 2 5 10. ಎಷ್ಟು ಬಂತ್ರಿ? 0.5. ಹಾಗಾದ್ರೆ ಕಿಲೋಮೀಟರು 1 ಕಿಲೋಮೀಟರ್ 1000 ಮೀಟರು 38 ಕಿಲೋಮೀಟರ್ ಅಂದ್ರೆ 38,000 ಅಂದ್ರೆ 38 ಕಿಲೋಮೀಟರು. 38 ಕಿಲೋಮೀಟರ್ ಅಂದ್ರೆ 38,000 ಹೋಗಿ ಮತ್ತೆ ಎಷ್ಟು ಹೋಯ್ತ್ರಿ? 187.5. 38 ಕಿಲೋಮೀಟರ್ ಆದ್ಮೇಲೆ 187 ಪಾಯಿಂಟ್ ಮೀಟರ್ ಯಾವ್ದಿದ್ರಿ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಬನ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಲ್ಜಿಬ್ರಾ ಮೇಲೆ. ಇಫ್ ರೂಟ್ ಎಕ್ಸ್ ಪ್ಲಸ್ 1/√x ಈಸ್ ಈಕ್ವಲ್ ಟು 7, then the value of x plus 1/x. ನಿಮಗೆ ರೂಟ್ ಎಕ್ಸ್ ಪ್ಲಸ್ 1/√x ಈಸ್ ಈಕ್ವಲ್ ಟು 7 ಬಂದ್ರೆ ಅಲ್ಜಿಬ್ರಾದಲ್ಲಿ ಪೂರ್ತಿ ಕಲಿತಾಗ, ಹೌದಾ? ಇಲ್ಲೇ ಎಲ್ಲವನ್ನು ಹೇಳಕ್ ಬರೋದಿಲ್ಲ, ಅಲ್ಜಿಬ್ರಾನ ಸಪರೇಟ್ ಆಗಿ ನೋಡೋಣ. ಈ ಫಾರ್ಮುಲಾ ಏನಾಗುತ್ತೆ ಸರ್? ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು n ಸ್ಕ್ವೇರ್ ಮೈನಸ್ 2. n ವ್ಯಾಲ್ಯೂ ಎಷ್ಟಿದೆ? 7. 7 ಸ್ಕ್ವೇರ್ ಮೈನಸ್ 2. 7 ಸ್ಕ್ವೇರ್ 49 ಮೈನಸ್ 2 ಎಷ್ಟು ಬಂತ್ರಿ ಸರ್? 47. ಆಪ್ಷನ್ ಎ 47 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಬರೋದು ಯಾವ್ದ್ರಿ? ಟ್ರಿಗ್ನೋಮೆಟ್ರಿ ಮೇಲೆ. ನೆಕ್ಸ್ಟ್ ಬರೋದು ಅಲ್ಜಿಬ್ರಾ ಇದು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ. ದ ವ್ಯಾಲ್ಯೂ ಆಫ್ sin ಸ್ಕ್ವೇರ್ 30 ಡಿಗ್ರಿ ಮೈನಸ್ sin ಸ್ಕ್ವೇರ್ 40 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 45 ಡಿಗ್ರಿ ಮೈನಸ್ sin ಸ್ಕ್ವೇರ್ 55 ಡಿಗ್ರಿ ಮೈನಸ್ sin ಸ್ಕ್ವೇರ್ 35 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 45 ಡಿಗ್ರಿ ಮೈನಸ್ sin ಸ್ಕ್ವೇರ್ 50 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 60 ಡಿಗ್ರಿ ಈಸ್ ಅಂತ ಕೇಳಿದ್ದಾರೆ, ಹೌದಾ? ಇಲ್ಲಿ ನೋಡ್ರಿ, ನಾವು ಫಸ್ಟ್ ಇಲ್ಲಿ ಮಾಡ್ತಾ ಬರ್ತೀನಿ. sin ಸ್ಕ್ವೇರ್ 30 ಡಿಗ್ರಿ ತಗೋತೀನಿ, ಓಕೆನಾ? ನೆಕ್ಸ್ಟ್ ಪ್ಲಸ್ ಯಾವ್ದು? ಸಪರೇಟ್ ತಗೊಳ್ರಿ. sin ಸ್ಕ್ವೇರ್ 45 ಡಿಗ್ರಿ 2 ಸಲ ಇದೆ, 2 ಸಲ ಇದೆ.
ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ 45 ಡಿಗ್ರಿ, ನೆಕ್ಸ್ಟ್ ಸೈನ್ ಸ್ಕ್ವೇರ್ 45 ಡಿಗ್ರಿ 2 ಟೈಮ್ಸ್ ಇದೆ, 2 ಸೈನ್ ಸ್ಕ್ವೇರ್ 45 ಡಿಗ್ರಿ ಅಂತ ತಗೊಳ್ಳಿ. 2 ಸೈನ್ ಸ್ಕ್ವೇರ್ 45 ಡಿಗ್ರಿ. ನೆಕ್ಸ್ಟ್ ಪ್ಲಸ್ ಮತ್ತೆ ಯಾವ್ದು ಪ್ಲಸ್ ಇದೆ, ಸೈನ್ ಸ್ಕ್ವೇರ್ 60 ಡಿಗ್ರಿ. ನೆಕ್ಸ್ಟ್ ಉಳಿದೆಲ್ಲ ಏನಾಗಿದಾವೆ, ಮೈನಸ್ ಆಗಿದಾವೆ. ಮೈನಸ್ ಎಲ್ಲವೂ ನಾವು ಏನ್ ಮಾಡ್ತೀವಿ, ಪ್ಲಸ್ ಮಾಡ್ತೀವಿ. ಯಾವ್ಯಾವ ಮೈನಸ್ ಆಗಿದಾವೆ ಸರ್, ಸೈನ್ ಸ್ಕ್ವೇರ್ 40 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 50 ಡಿಗ್ರಿ, ನೆಕ್ಸ್ಟ್ ಪ್ಲಸ್ ಸೈನ್ ಸ್ಕ್ವೇರ್ 35 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 55 ಡಿಗ್ರಿ ಎಲ್ಲವನ್ನ ಪ್ಲಸ್ ಮಾಡ್ತಾರೆ. ಓಕೆ, ಸೈನ್ ಸ್ಕ್ವೇರ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ ಸರ್, 1/4. 1/4 ಇಲ್ಲಿ ಡೈರೆಕ್ಟ್ ಮಾಡೋಣ. ಸೈನ್ ಸ್ಕ್ವೇರ್ 30 ಸೈನ್ ಸ್ಕ್ವೇರ್ 60 ಎಷ್ಟಾಯ್ತು, ಸೈನ್ ಸ್ಕ್ವೇರ್ 90 ಡಿಗ್ರಿ. ಸೈನ್ ಸ್ಕ್ವೇರ್ 90 ಡಿಗ್ರಿ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, 1. ನೆಕ್ಸ್ಟ್ 2 ಸೈನ್ ಸ್ಕ್ವೇರ್ 45, 2 ಸೈನ್ ಸ್ಕ್ವೇರ್ 45 45 ಇಂಟು 2 90 ಡಿಗ್ರಿ ಎಷ್ಟಾಯ್ತು ಸರ್, 1 ಆಯ್ತು. ನೆಕ್ಸ್ಟ್ ಮೈನಸ್ ಸೈನ್ ಸ್ಕ್ವೇರ್ 40 ಸೈನ್ ಸ್ಕ್ವೇರ್ 14 ಎರಡು ಕೂಡಿಸಿದಾಗ ಸೈನ್ ಸ್ಕ್ವೇರ್ 90 ಡಿಗ್ರಿ ಎಷ್ಟಾಯ್ತು ಸರ್, 1 ಆಯ್ತು. ನೆಕ್ಸ್ಟ್ ಪ್ಲಸ್ ಡೈರೆಕ್ಟ್ ಬ್ರಾಕೆಟ್ ಏನಿದೆ ಬ್ರಾಕೆಟ್ ಡೈರೆಕ್ಟ್ ತೊಗೊಂಡ್ರಣ, ಇದೆಷ್ಟಾಯ್ತು 1. ನೆಕ್ಸ್ಟ್ ಸೈನ್ ಸ್ಕ್ವೇರ್ 35 ಸೈನ್ ಸ್ಕ್ವೇರ್ 55 ಎಷ್ಟಾಯ್ತು ಸರ್, ಇದು 1 ಆಯ್ತು. 90 ಡಿಗ್ರಿ ಅಂದ್ರೆ 1. 1 ಪ್ಲಸ್ 1 ಅಂದ್ರೆ ಎಷ್ಟಾಯ್ತು 2. 1 ಪ್ಲಸ್ 1 2, 2 ಮೈನಸ್ 2 ಅಂದ್ರೆ ಎಷ್ಟು ಬಂತ್ರಿ, ಆಪ್ಷನ್ 0. ಆಪ್ಷನ್ ಎ ಈಸ್ ಈಕ್ವಲ್ ಟು 0 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಲ್ಲವನ್ನ ಕ್ಲಾಸ್ ಇಂಟ್ರೆಸ್ಟಿಂಗ್ ಕ್ಲಾಸ್ ಇದ್ರೆ ಅಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಜಿಯೋಮೆಟ್ರಿನ ಸಪರೇಟ್ ಆಗಿ ಮಾಡೋಣ. ಓಕೆ, ನೆಕ್ಸ್ಟ್ ಬನ್ರಿ, ಇಲ್ಲಿ ನೋಡಿ, ಒಂದು ತ್ರಿಕೋನದ ಕೋನಗಳು 45 ಡಿಗ್ರಿ ಮತ್ತು 65 ಡಿಗ್ರಿ ಇದ್ದರೆ ಮೂರನೇ ಕೋನದ ಉಳಿದ ಕೋನ ಬಾಹ್ಯ ಎಷ್ಟು ಅಂತ ಕೇಳಿದ್ರೆ, ಇದು ಒಂದು ತ್ರಿಭುಜ. ಓಕೆ, ಈ ತ್ರಿಭುಜದಲ್ಲಿ ಒಂದು ಕೋನ 45 ಡಿಗ್ರಿ ಇದೆ, 45 ಡಿಗ್ರಿ ಇದೆ, ಇನ್ನೊಂದು ಕೋನ 65 ಡಿಗ್ರಿ ಇದೆ. ಹೌದಾ, ಇಲ್ಲಿ ಸಮ್ ಆಫ್ ಟು ಇಂಟೀರಿಯರ್ ಆಂಗಲ್ಸ್ ಈಸ್ ಈಕ್ವಲ್ ಟು ಅಪೋಸಿಟ್ ಎಕ್ಸ್ಟೀರಿಯರ್ ಆಂಗಲ್. ಎರಡು ಆಂತರಿಕ ಕೋನಗಳು ಅದರ ವಿರುದ್ಧ ಬಾಹ್ಯ ಕೋನಕ್ಕೆ ಏನಾಗುತ್ತೆ, ಸಮವಾಗಿರುತ್ತೆ. ಅವಾಗಾದ್ರೆ 45 ಪ್ಲಸ್ 65 ಪ್ಲಸ್ 45 ಎಷ್ಟಾಯ್ತು, 110 ಡಿಗ್ರಿ. ಅವ್ರು ಏನ್ ಕೇಳಿದಾರೆ, ಫೈಂಡ್ ದಿ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕೇಳಿದಾರೆ. ಎರಡು ಆಂತರಿಕ ಕೋನಗಳು ಈಸ್ ಈಕ್ವಲ್ ಟು, ಎರಡು ಆಂತರಿಕ ಕೋನ ಇದಕ್ಕೆ ಸಮವಾಗಿರುತ್ತವೆ, ಬಾಹ್ಯ ಕೋನಕ್ಕೆ ಸಮವಾಗಿರುತ್ತವೆ. 45 ಪ್ಲಸ್ ಎಷ್ಟಾಯ್ತು, 110 ಆಯ್ತು. ಆಪ್ಷನ್ ಎ 110 ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್. SSC CG 2024 ಪ್ರಶ್ನೆ. ನೆಕ್ಸ್ಟ್ ಬನ್ರಿ, ಎರಡು ಶಂಕುಗಳ ತ್ರಿಜ್ಯಗಳು 2:5 ಅನುಪಾತದಲ್ಲಿವೆ ಮತ್ತು ಅವುಗಳ ಪರಿಮಾಣಗಳು 3:5 ಅನುಪಾತದಲ್ಲಿವೆ. ಅವುಗಳ ಎತ್ತರಗಳ ಅನುಪಾತ ಕೇಳಿದರೆ, ಹೈಟ್ ಅನ್ನ ಕೇಳಿದರೆ. ಹಾಗಾದ್ರೆ ಇಲ್ಲಿ ವ್ಯಾಲ್ಯೂಮ್ ಆಫ್ ಕೋನ್ ಏನ್ ಬರುತ್ತೆ, 1/3 πr ಸ್ಕ್ವೇರ್ h. ಹೌದಾ, ವ್ಯಾಲ್ಯೂಮ್ ಆಫ್ ಕೋನ್ 1 ಡಿವೈಡ್ ಬೈ ವ್ಯಾಲ್ಯೂಮ್ ಆಫ್ ಕೋನ್ 2. ಹೌದಾ, ಇದೆಷ್ಟಿದೆ, 3/5 ಇದೆ. ಇದನ್ನು ಕೊಟ್ಟಿದ್ದಾರೆ ಅವರು, 3/5 ಇದೆ. ಫಾರ್ಮುಲಾ ಏನಿದೆ ಸರ್, 1/3 πr1 ಸ್ಕ್ವೇರ್, ನೆಕ್ಸ್ಟ್ h1 ಸ್ಕ್ವೇರ್ ಡಿವೈಡ್ ಬೈ 1/3 πr2 ಸ್ಕ್ವೇರ್, ನೆಕ್ಸ್ಟ್ h2 ಸ್ಕ್ವೇರ್. ಇಲ್ಲಿ ಏನಾಗುತ್ತೆ, ಯಾವ್ದು ಕ್ಯಾನ್ಸಲ್ ಆಗ್ತದೆ, ಕ್ಯಾನ್ಸಲ್ ಮಾಡಿಬಿಡಿ. ಯಾವುದು 1/3 ಕ್ಯಾನ್ಸಲ್, ಪೈ ಕ್ಯಾನ್ಸಲ್ ಈಸ್ ಈಕ್ವಲ್ ಟು R1 ಕೊಟ್ಟಿದ್ದಾರೆ ನಮಗೆ. R1 ಎಷ್ಟು ಕೊಟ್ಟಿದ್ದಾರೆ ಸರ್, 2 ಸ್ಕ್ವೇರ್ 4, ನೆಕ್ಸ್ಟ್ 5 ಸ್ಕ್ವೇರ್ 25, ನೆಕ್ಸ್ಟ್ ಇಂಟು ನಮಗೆ ಏನ್ ಬೇಕಾಗಿದೆ, ಹೈಟ್ ಕೇಳಿದ್ದಾರೆ, h1 ಡಿವೈಡ್ ಬೈ h2 ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ h1 ಡಿವೈಡ್ ಬೈ h2 ಕೇಳಿದ್ರಲ್ಲ, ಇಲ್ಲಿ ಡೈರೆಕ್ಟ್ ಮಾಡ್ತೀನಿ. 5 1 5 5 25, 5 3 ಎಷ್ಟು 15 ಈಸ್ಟು 4 1 ಎಷ್ಟು 4, 15 ಅನುಪಾತ 4 ಇಲ್ಲಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್. ಓಕೆ, ಅಲ್ಜಿಬ್ರಾ ನೋಡಿದ್ರಿ, ಟ್ರಿಗ್ನೋಮೆಟ್ರಿ ನೋಡಿದ್ರಿ, ನೆಕ್ಸ್ಟ್ ಜಿಯೋಮೆಟ್ರಿ ನೋಡಿದ್ರಿ, ಮೆನ್ಸುರೇಷನ್ ಕೂಡ ನೋಡಿದ್ರಿ. ಓಕೆ, ಇದೇ ತರ ಕ್ಲಾಸ್ ಅನ್ನ ನೆಕ್ಸ್ಟ್ 20 days 20 ಚಾಲೆಂಜ್ ಅಲ್ಲಿ ಪ್ರಾಕ್ಟೀಸ್ 1 ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಪ್ರಾಕ್ಟೀಸ್ 20 ವರೆಗೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ಕ್ರ್ಯಾಕಿಟ್ ಅಕಾಡೆಮಿಲಿ RRB ರೈಲ್ವೆ ಗ್ರೂಪ್ ಡಿ ಆಗ್ಬೋದು, SSC CGL CHSL ಆಗ್ಬೋದು, ಹೌದಾ, ನೆಕ್ಸ್ಟ್ NTPC ಆಗ್ಬೋದು, LP ಆಗ್ಬೋದು, ಬ್ಯಾಂಕಿಂಗ್ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಯಾರು ನಿಮಗೆ ಇಂಟ್ರೆಸ್ಟಿಂಗ್ ಇದೆ ಬಂದು ಆಫ್ಲೈನ್ ಆಯಿತು ಆನ್ಲೈನ್ಗೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೆ ಕೂಡ ಇದನ್ನ ಶೇರ್ ಮಾಡಿ. ಓಕೆ, ಇದು ಆನ್ಲೈನ್ ಕೋರ್ಸ್ ಇದೆ. ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಫ್ರೀ ಕ್ಲಾಸಸ್ ಅನ್ನ ಕೂಡ ನೋಡಿ, ಫ್ರೀ ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ನೆಕ್ಸ್ಟ್ ಕೋರ್ಸ್ ಅನ್ನ ಬೈ ಮಾಡ್ಬೋದು. ಓಕೆನಾ.
ಹಾಗಾದ್ರೆ ಇದು ನನ್ನ ಟೆಲಿಗ್ರಾಮ್ ಚಾನಲ್ ಮ್ಯಾಥ್ಸ್ ಬೈ ಸಂತೋಷ್ ಅಂಕಲ್ ಅಂತ ಕ್ರ್ಯಾಕಿಟ್ ಅಕಾಡೆಮಿ ಯೂಟ್ಯೂಬ್ ಇದೆ. ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ ಅಂತ ಇದೆ. ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡಿ ಸ್ನೇಹಿತರೆ. ಓಕೆ, ನಿಮ್ಗೆ ಜಾಸ್ತಿ ಜನರಿಗೆ ಏನು ಮಾಡಿ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬೈ. ಟೇಕ್ ಕೇರ್.